ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ವಿದೇಶಿ ಭ್ರಷ್ಟಾಚಾರ ಕಾಯ್ದೆಯನ್ನು ರದ್ದುಗೊಳಿಸಿದ ತಕ್ಷಣನೇ ಅದಾನಿ ಮೇಲಿನ ಕ್ರಿಮಿನಲ್ ಆರೋಪಗಳು ವಜಾಗೊಂಡಿದ್ದು ಕೇವಲ ರಾಜಕೀಯ ಒಪ್ಪಂದ ಅಲ್ವಾ. ಆರ್ಥಿಕ ಅಪರಾಧಗಳ ಆರೋಪದ ಹಿನ್ನೆಲೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಸಾರ್ವಭೌಮ ನಿಧಿಯಾದ ನಾರ್ವೆ ವೆಲ್ತ್ ಫಂಡ್ ಅದಾನಿ ಗ್ರೀನ್ ಎನರ್ಜಿ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿದಾಗ ಪ್ರಧಾನಿ ಮೋದಿ ಅವರು 43 ವರ್ಷಗಳ ನಂತರ ಹಠಾತ್ತನೆ ನಾರ್ವೆಗೆ ಭೇಟಿ ನೀಡಿ ಆ ಹೆಸರನ್ನ ತೆಗೆಸೋದಿಕ್ಕೆ ವೈಯಕ್ತಿಕವಾಗಿ ಹರಸಾಹಸ ಪಟ್ಟಿದ್ದು ದೇಶದ ಹಿತಾಸಕ್ತಿಗಾಗಿನ ಅಥವಾ ತಮ್ಮ ಉದ್ಯಮಿ ಮಿತ್ರನ ಲಾಭಕ್ಕಾಗಿನ. ಅದಾನಿ ಅಮೆರಿಕದಲ್ಲಿ ಹೂಡಿಕೆಯನ್ನು ಮಾಡಲಿರುವಂತಹ ಈ $10 ಬಿಲಿಯನ್ ಅವ್ರ ಸ್ವಂತದ್ದಲ್ಲ, ಬದಲಿಗೆ ಜಾಗತಿಕ ಮಾರುಕಟ್ಟೆಯಿಂದಾನೇ ಸಾಲದ ರೂಪದಲ್ಲಿ ಸಂಗ್ರಹಿಸಲಿರುವಂತಹ ಹಣ ಅಲ್ವಾ ಇದು. ಆಂಧ್ರದ ಸೌರಶಕ್ತಿ ಯೋಜನೆಗಾಗಿ ನಡೆದಿದೆ ಅಂತ ಹೇಳಲಾದಂಥ ಲಂಚದ ಹಗರಣ ಭಾರತದ ನ್ಯಾಯ ವ್ಯಾಪ್ತಿಗೆ ಸೇರಿದ್ರು ಕೂಡ ಇಲ್ಲಿನ ತನಿಖಾ ಸಂಸ್ಥೆಗಳು ಈವರೆಗೆ ಮೌನ ವಹಿಸಿರೋದು ಯಾಕೆ? ಅಮೆರಿಕದ ನಿಯಂತ್ರಕ ಸಂಸ್ಥೆ SEC ಅದಾನಿಗೆ ನೀಡಿದಂತಹ ನೋಟಿಸ್ಗಳನ್ನ ಭಾರತ ಸರ್ಕಾರನೇ ಮುಂದೆ ನಿಂತು ತಡೆ ಹಿಡಿದಿದ್ದು ಉದ್ಯಮ ರಕ್ಷಣೆಗಾಗಿ ಅಲ್ವಾ. ಶ್ರೀಲಂಕಾ, ಇಸ್ರೇಲ್ ಮತ್ತೆ ಕಿನ್ಯಾಗಳಲ್ಲಿ ಅದಾನಿ ಉದ್ಯಮದ ವಿಸ್ತರಣೆಯನ್ನ ನೋಡಿದ್ರೆ ಭಾರತದ ವಿದೇಶಾಂಗ ನೀತಿಯನ್ನ ಕಾರ್ಪೊರೇಟ್ ಹಿತಾಸಕ್ತಿಗೆ ಬಳಸಿಕೊಳ್ಳಲಾಗ್ತಾ ಇದೆಯಾ? ಟ್ರಂಪ್ ಲಂಚ ವಿರೋಧಿ ಕಾಯ್ದೆಯನ್ನ ರದ್ದುಗೊಳಿಸಿ ಅದಾನಿಗೆ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಪ್ರತಿಯಾಗಿ ಭಾರತ ಅಮೆರಿಕಕ್ಕೆ ಯಾವ ರೀತಿಯ ರಾಜತಾಂತ್ರಿಕ ಬೆಲೆಯನ್ನು ತರಬೇಕಾಗತ್ತೆ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.